ನಮಸ್ಕಾರ ವೀಕ್ಷಕ ಬಂಧುಗಳಿಗೆ, ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ. ಇದು ಅದ್ಭುತವಾದಂಥ ಒಂದು ತಂತ್ರಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ. ಇದು ವಿಶೇಷವಾಗಿ ತಾಯಂದಿರಿಗೋಸ್ಕರ. ಏನಪ್ಪ ಅಂತಂದರೆ, ಮನೆಯಲ್ಲಿ ಮಕ್ಕಳು ಒಂದು ವಯಸ್ಸಿಗೆ ಬಂದ ಮೇಲೆ ಋತುಮತಿ ಆಗಲೇಬೇಕು. ಯಾವಾಗಾದ್ರೂ ಒಂದು 10 ರಿಂದ 8 ವರ್ಷದಿಂದ 11 ವರ್ಷ 15 ವರ್ಷ ತನಕ ಲಾಸ್ಟ್ ಇರುತ್ತೆ. ಕೆಲವೊಬ್ಬರು ಏನಾಗುತ್ತೆ 11 12 ತನಕ ಆದ್ರೂ 18 20 ತನಕ ಆದ್ರೂ ಆಗಿರೋದಿಲ್ಲ, ಋತುಮತಿ ಆಗಿರೋದು. ಅಂದರೆ ದೊಡ್ಡವರು ಆಗಿರೋದಿಲ್ಲ ಹುಡುಗರು. ಅದಕ್ಕಾಗಿ ಎಲ್ಲೋ ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಮತ್ತು ಎಲ್ಲೆಲ್ಲೋ ತಿರುಗಾಡಿರ್ತಾರೆ, ಆಗಿರೋದಿಲ್ಲ. ಹಾಗಾಗಿ ಆ ಒಂದು ವಿಷಯಕ್ಕೆ ಋತುಮತಿ ಆಗಬೇಕು. ಯಾವ ಥರಪ್ಪ ಅಂತಂದರೆ, ಈ ವಿಶೇಷವಾದಂಥ ಒಂದು ತಂತ್ರಪ್ರಯೋಗ ಇದೆ. ಇದನ್ನು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿದರೆ ಅದ್ಭುತವಾದಂತಹ ಅತಿ ಶೀಘ್ರ ಫಲ ನೀಡುತ್ತದೆ. ಏನಪ್ಪ ಅದು, ಯಾವ ಥರ ನೋಡೋಣ. ಮುಂದೆ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಯಂತ್ರ ಬರುತ್ತೆ. ಈ ಯಂತ್ರನ ಏನು ಮಾಡ್ಬೇಕಪ್ಪ ಅಂತಂದರೆ, ಒಂದು ಕಂಚಿನ ಪಾತ್ರೆ, ಒಂದು ಸ್ಟೀಲ್ ಅಂಗಡಿಯಾಗಲಿ ಮನೆಯಲ್ಲಿ ಹಳೆ ಕಂಚಿನ ಪಾತ್ರೆಗಳು ಇರ್ತವೆ. ಆ ಕಂಚಿನ ಪಾತ್ರೆಯಲ್ಲಿ ಈ ಯಂತ್ರವನ್ನು ಅರಿಶಿಣ, ಪ್ಯೂರ್ ಶುಗರ್ ಚೆನ್ನಾಗಿರ್ತಕ್ಕಂಥ ಅರಿಶಿಣ, ಮನೆಯಲ್ಲಿ ಇರ್ತಕ್ಕಂಥ ಕುಟ್ಟಿ ಮಾಡ್ತಕ್ಕಂಥ ಒಂದು ಅರಿಶಿಣನ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಮಡಿಯಿಂದ ಮಾಡ್ತಕ್ಕಂಥ ನೀರು, ಅಂದರೆ ಮಡಿ ನೀರು ಅಂದರೆ ಬೋರ್ನಲ್ಲಿ ಇರ್ತಕ್ಕಂಥದ್ದಾಗಲಿ ಕೊಳಾಯಿಲಿಂದ ಹಿಡ್ಕೊಂಡಿದ್ದಾಗಲಿ ಮಡಿಯಿಂದ ಇರ್ತಕ್ಕಂಥ ನೀರನ್ನು ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಅದನ್ನು ಈ ಕಂಚಿನ ಪಾತ್ರೆಯಲ್ಲಿ ಬರಿಬೇಕು. ಈ ಯಂತ್ರನ ಬಿಡಿಸಿದ ಮೇಲೆ ಇದನ್ನು ಸ್ವಲ್ಪ ಅದೇ ನೀರು ಹಾಕಿ ಸ್ವಲ್ಪ ತೊಳಿಬೇಕು. ಆ ತೊಳೆದ ನೀರನ್ನು ಯಾರು ಋತುಮತಿ ಆಗದೆ ಜ್ವಾಲೆ ಅಂದರೆ ಋತುಮತಿ ಆಗದೆ ಇರ್ತಕ್ಕಂಥ ಮಕ್ಕಳಿಗೆ ಈ ಒಂದು ನೀರನ್ನು, ಕಂಚಿನ ಪಾತ್ರೆ ಇರ್ತಕ್ಕಂಥ ನೀರನ್ನು ಕುಡಿಸಿದರೆ ಅತಿ ಶೀಘ್ರದಲ್ಲಿ ರಸಜ್ವಲೆ ಆಗ್ತಾರೆ, ಅಂದರೆ ಹುಡುಗರು ದೊಡ್ಡವರಾಗ್ತಾರೆ. ಅದ್ಭುತವಾದಂಥ ತಂತ್ರಪ್ರಯೋಗ. ಮತ್ತೇನು ಮಾಡಬೇಕಪ್ಪ, ಹಾಗೆ ದಿನನಿತ್ಯ ಒಂದು ಬೆಲ್ಲು ಮತ್ತು ಕರಿ ಎಳ್ಳು ಎರಡು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಇಷ್ಟೇ ಥರದ ಒಂದು ಉಂಡೆ ಮಾಡಬೇಕು. ಈ ಥರ ಉಂಡೆ ಮಾಡಿ ಬೆಳಗ್ಗೆ ಹಾಲ್ಬಿಟ್ಲೆ ಒಂದು ಉಂಡೆ, ಶಾಲೆಗೆ ಹೋಗುವಾಗಾದರೆ ಬೆಳಗ್ಗೆ ಒಂದು ಉಂಡೆ ಮತ್ತು ರಾತ್ರಿ ಊಟ ಆದಮೇಲೆ ಒಂದು, ಎರಡನ್ನು ಡೈಲಿ ಕೊಟ್ಕೊಂತ ಬರಬೇಕು. ನೀವು ಒಂದು ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಮಾಡ್ತಕ್ಕಂಥದ್ದು ಒಂದು ಸಣ್ಣ ಉಂಡೆ ಮಾಡಿ ಆ ಉಂಡೆನ ಬೆಳಗ್ಗೆ ಮತ್ತು ರಾತ್ರಿನ ಮಕ್ಕಳಿಗೆ ಕೊಟ್ಕೊಂತ ಬನ್ನಿ. ಈ ಒಂದು ಅದ್ಭುತ ತಂತ್ರಪ್ರಯೋಗ ಅತಿ ಶೀಘ್ರ ಫಲ ನೀಡ್ತದೆ. ಈ ತಂತ್ರಪ್ರಯೋಗನ ನೀವು ಮನೆಯಲ್ಲಿ ಯಾರು ಋತುಮತಿ ಇರ್ತಕ್ಕಂಥ ಮಕ್ಕಳು ಇರ್ತಾವಲ್ಲ, ರಸಜ್ವಾಲೆ ಆಗ್ತಕ್ಕಂಥ ಮಕ್ಕಳು, ಆ ಮಕ್ಕಳಿಗೆ ಇದನ್ನು ಪ್ರಯೋಗ ಮಾಡಿ ನೋಡಿ. ಅದ್ಭುತವಾದಂಥ ತಂತ್ರಪ್ರಯೋಗ ಇದು ಅತಿ ಸುಲಭ. ಇದು ನೀವು ಮನೆಯಲ್ಲೇ ಮಾಡ್ತಕ್ಕಂಥ ಕಂಚಿನ ಪಾತ್ರೆಗಳಂತೂ ಮನೆಯಲ್ಲಿ ಇದ್ದೇ ಇರ್ತವೆ. ಹಾಗಾಗಿ ಇದನ್ನು ಅತಿ ಸುಲಭ ಇದೆ ತಂತ್ರಪ್ರಯೋಗ. ಇದನ್ನು ನೀವು ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ಚಾನೆಲ್ನ ಮೊದಲು ಫಾಲೋ ಮಾಡಿ. ಅದ್ಭುತವಾದಂಥ ಸಿಂಪಲ್ ಇರ್ತಕ್ಕಂಥ ಒಂದು ತಂತ್ರಪ್ರಯೋಗಗಳನ್ನ ನಿಮಗೆ ಹೇಳ್ತೀನಿ. ಈ ಒಂದು ಎಲ್ಲರೂ ನನ್ನ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಒಂದು 3 ತಿಂಗಳು ಅಥವಾ 5 ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಹುಳಿ ಪದಾರ್ಥಕ್ಕಂಥದ್ದು ಹಸಿಮೆಣ್ಸಿನ್ಕಾಯಿ ಚಟ್ನಿ, ನಿಂಬೆಕಾಯಿ ಚಟ್ನಿ, ಮಾವಿನಕಾಯಿ ಚಟ್ನಿ ಮತ್ತು ಹುಳಿ ಪದಾರ್ಥಗಳು ಮತ್ತು ಹಸಿಮೆಣ್ಸಿನ್ಕಾಯಿ ಇಂಥ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಆದಷ್ಟು ಬೇಗ ಋತುಮತಿ ಆಗುತ್ತಾರೆ. ಯಾವುದೇ ಭಯಪಡ್ತಕ್ಕಂಥ ಸಮಸ್ಯೆನೇ ಇಲ್ಲ. ನಾನು ಹೇಳ್ತಕ್ಕಂಥ ಈ ಫುಡ್ಗಳನ್ನು ಅವಾಯ್ಡ್ ಮಾಡಿ. ನಾನು ಹೇಳ್ತಕ್ಕಂಥ ತಂತ್ರಪ್ರಯೋಗನ ನೀವು ಮನೆಯಲ್ಲೇ ಮಾಡಿ, ಅತಿ ಶೀಘ್ರದಲ್ಲೇ ಫಲ ಸಿಗುತ್ತೆ.